ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಟೊಮೆಟೊ ಕಾಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಚಟ್ನಿಯನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ. ಅದಕ್ಕೆ ಬೇಕಾದ ಪದಾರ್ಥಗಳು ಟೊಮೆಟೊ ಕಾಯಿ, ತೆಂಗಿನ ತುರಿ, ಹಸಿಮೆಣಸು, ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುಟಾಣಿ, ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಗೂ ಎಣ್ಣೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಬಾಣಲಿಗೆ ಪುಟಾಣಿಯನ್ನು ಹಾಕ್ಕೊಂಡು ಪುಟಾಣಿ ಕಪ್ಪಾಗದೇ ಇರೋ ಥರ ಮೀಡಿಯಮ್ ಉರಿನಲ್ಲೇ ಅದನ್ನು ಹುರ್ಕೋಬೇಕು. ಪುಟಾಣಿಯನ್ನು ಹುರಿಯುವಾಗ ಆದಷ್ಟು ಕಪ್ಪಾಗದೇ ಇರೋ ರೀತಿ ಹುರ್ಕೊಳ್ಳೋದ್ರಿಂದ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಅದೇ ಬಾಣಲಿಗೆ ಟೊಮೆಟೊ ಕಾಯಿ, ಹಸಿಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ್ಳಿ. ನಾನಿಲ್ಲಿ ಟೊಮೆಟೊ ಸ್ವಲ್ಪ ದ್ವಾರಗಾಯಿ ಥರ ಇದೆ. ನೀವು ಆದಷ್ಟು ಹಸಿರಾಗಿರೋ ಟೊಮೆಟೊ ಕಾಯನ್ನೇ ಉಪಯೋಗಿಸ್ಕೊಳ್ಳಿ. ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ದ್ವಾರಗಾಯಿ ಸಹ ಉಪಯೋಗಿಸ್ಕೊಂಡು ಈ ಕಡೆಗೆ ಹಣ್ಣು ಅಲ್ಲ ಕಾಯೂ ಅಲ್ಲ ಆ ಥರ ಟೊಮೆಟೊ ಸಹ ತುಂಬಾ ಚೆನ್ನಾಗಾಗತ್ತೆ. ಆದಷ್ಟು ಹಸಿಮೆಣಸನ್ನು ಮುರಿದು ಬಿಟ್ಟೆ ಹಾಕಿ. ಹಿಂಗೆ ಹಾಕೋದ್ರಿಂದ ಅದು ಸಿಡಿಯೋ ಚಾನ್ಸಸ್ ಇರಲ್ಲ. ಈ ಚಟ್ನಿಗೆ ಸ್ವಲ್ಪ ಖಾರದ ಪ್ರಮಾಣ ಜಾಸ್ತಿ ಇದ್ದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಹೆಚ್ಚು ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ, ಅದು ಬೇಗನೆ ಬೆಂದ್ಕೊಳ್ಳುತ್ತೆ. ನಂತರ ಒಂದು ಮಿಕ್ಸಿ ಜಾರಿಗೆ ಉಪ್ಪು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಹುರಿದಿಟ್ಕೊಂಡಿರುವಂಥ ಪುಟಾಣಿ, ತೆಂಗಿನ ತುರಿ ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಮಿಕ್ಸಿ ಮಾಡಿ ನಂತರ ಟೊಮೆಟೊ ಕಾಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಆದಷ್ಟು ಫ್ರೆಶ್ ಆಗಿರೋ ತೆಂಗಿನ ತುರಿ ಉಪಯೋಗಿಸೋದ್ರಿಂದ ಚಟ್ನಿ ಯಾವುದೇ ಚಟ್ನಿ ಆದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಪುಟಾಣಿ ಬದಲಾಗಿ ಕಡಲೆಬೇಳೆ ಅಥವಾ ಶೇಂಗಾ ಸಹ ಹುರಿದು ಉಪಯೋಗಿಸ್ಕೋಬೋದು. ಟೊಮೆಟೊ ಹುರಿದ ನಂತರ ಅದು ಸ್ವಲ್ಪ ಆರಿದ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಯಸ್ಸಾಗಿ ರುಬ್ಕೊಳ್ಳಿ. ಈ ಚಟ್ನಿನ ತುಂಬ ಪೇಸ್ಟ್ ಆಗೋ ಥರ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋದ್ರಿಂದನೇ ಈ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ಚಪಾತಿ, ದೋಸೆ, ರೊಟ್ಟಿ, ಇಡ್ಲಿಗೆ ಸಹ ಚೆನ್ನಾಗಿರುತ್ತೆ ಹಾಗೂ ಬಿಸಿ ಅನ್ನಕ್ಕೆ ಸಹ ಈ ಚಟ್ನಿ ಹಾಕ್ಕೊಂಡು ಊಟ ಮಾಡ್ಬೋದು. ನಂತರ ಈ ಚಟ್ನಿಗೆ ಬೇಕಾದಂಥ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಬೆಳ್ಳುಳ್ಳಿ ಉಪಯೋಗಿಸಿರೋದ್ರಿಂದ ಇಲ್ಲಿ ಇಂಗನ್ನು ಹಾಕೋ ಅವಶ್ಯಕತೆ ಇಲ್ಲ. ಒಗ್ಗರಣೆಗೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವ ಚಟ್ನಿಯನ್ನು ಹಾಕಿ ಕೈ ಆಡಿಸಿದರೆ ರುಚಿಯಾದ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ. ನೀವು ಸಹ ಈ ಚಟ್ನಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲಲ್ಲಿ ತುಂಬ ಬಗೆಯ ಚಟ್ನಿಯ ವಿಡಿಯೋಗಳಿದೆ, ಹೋಗಿ ನೀವು ಸರ್ಚ್ ಮಾಡ್ಬೋದು. ಥ್ಯಾಂಕ್ ಯು.